ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕ್ಲಾಸ್ನಲ್ಲಿ ನಾನು ಇಂದಿನ ಕ್ಲಾಸನ್ನು ಕಂಟಿನ್ಯೂ ಮಾಡುತ್ತೇನೆ. ಮೊದಲು ನಾವು ಟೈಮ್ ಲೈನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಟೈಮ್ ಲೈನ್ನಲ್ಲಿ ಯಾವ ಯಾವ ಟೂಲ್ಸ್ಗಳು ಇದೆ ಎಂದು ತಿಳಿದುಕೊಳ್ಳೋಣ. ಪ್ಲಸ್ ಐಕಾನ್, ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡುವುದು, ಲೇಯರ್ಗಳನ್ನು ಡಿಲೀಟ್ ಮಾಡುವುದು ಹೇಗೆ, ಹಾಗೂ ನಮಗೆ ಯಾವ ಲೇಯರ್ ಬೇಕು ಆ ಲೇಯರ್ಗೆ ನಿಮಗೆ ಇಷ್ಟವಾದ ಕಲರನ್ನು ಆ್ಯಡ್ ಮಾಡುವುದು ಹೇಗೆ, ಲೇಯರನ್ನು ಹೈಡ್ ಮಾಡುವುದು ಹೇಗೆ, ಲೇಯರ್ಗಳನ್ನು ಲಾಕ್ ಮಾಡುವುದು ಹೇಗೆ ಎಂಬುದನ್ನು ಈ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾನು ಟೈಮ್ ಲೈನನ್ನು ಬಿಗ್ ಮಾಡುತ್ತೇನೆ. ನಾವು ಅನಿಮೇಷನ್ CC ಸಾಫ್ಟ್ವೇರನ್ನು ಓಪನ್ ಮಾಡಿದಾಗ ನಮಗೆ ಆಟೋಮೆಟಿಕಲಿ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ. ನಾವು ಆ ಲೇಯರ್ನಲ್ಲಿ ಯಾವುದೇ ಡಿಸೈನ್ ಬೇಕಾದರೂ ಮಾಡಿಕೊಳ್ಳಬಹುದು. ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿ ನಿಮಗೆ ನಾನು ತೋರಿಸುತ್ತೇನೆ. ಈ ಮತ್ತೊಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡುತ್ತೇನೆ. ಒಂದು ಹೆಲಿಪ್ಸನ್ನು ಕೂಡ ಕ್ರಿಯೇಟ್ ಮಾಡುತ್ತೇನೆ. ಈ ಎಲ್ಲ ಡಿಸೈನ್ ಲೇಯರ್ 1ನಲ್ಲಿ ಡಿಸೈನ್ ಆಗಿದೆ. ಈಗ ನಮಗೆ ಒಂದೊಂದು ಡಿಸೈನ್ ಒಂದೊಂದು ಲೇಯರಲ್ಲಿ ಬೇಕು, ಡಿಸೈನ್ ಮಾಡಿಕೊಳ್ಳಬೇಕು ಅನಿಸಿದ್ರೆ ಇಲ್ಲಿ ಟೈಮ್ ಲೈನ್ನಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನ್ಯೂ ಲೇಯರ್ ಆ್ಯಡ್ ಆಗುತ್ತದೆ. ಈ ಲೇಯರ್ನಲ್ಲಿ ನಾವು ನಮಗೆ ಬೇಕಾದ ಡಿಸೈನನ್ನು ಮಾಡಿಕೊಳ್ಳಬಹುದು. ನಾನು ಈಗ ಫಿಲ್ ಕಲರ್ನ ಚೇಂಜ್ ಮಾಡಿ ಒಂದು ಎಲಿಪ್ಸ್ನ ಡ್ರಾಯಿಂಗ್ ಮಾಡಿದ್ದೀನಿ. ಈಗ ನಾನು ಈ ಲೇಯರ್ 2ನ ಸೆಲೆಕ್ಟ್ ಮಾಡಿದಾಗ ನಾನು ಲೇಯರ್ 2ನಲ್ಲಿ ಡ್ರಾಯಿಂಗ್ ಮಾಡಿರುವ ಆಬ್ಜೆಕ್ಟ್ ನಮಗೆ ಸೆಲೆಕ್ಟ್ ಆಗುತ್ತದೆ. ನಾನು ಅದನ್ನು ಮೂವ್ ಮಾಡುತ್ತೇನೆ. ಈಗ ಆ ಲೇಯರ್ 2ನಲ್ಲಿರುವ ಡಿಸೈನನ್ನು ನಾನು ಡಿಲೀಟ್ ಮಾಡುತ್ತಿದ್ದೇನೆ. ನೋಡಬಹುದು, ಲೇಯರ್ 2ನಲ್ಲಿರುವ ಡಿಸೈನ್ ಮಾತ್ರ ಡಿಲೀಟ್ ಆಗಿದೆ. ಈಗ ನಾನು ಇನ್ನೊಂದು ಲೇಯರನ್ನು ಕ್ರಿಯೇಟ್ ಮಾಡುತ್ತೇನೆ. ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ಗಳನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಹಾಗೂ ಇಲ್ಲಿ ನಿಮಗೆ ಬೇಡವಾದ ಲೇಯರ್ನನ್ನು ಹೇಗೆ ಡಿಲೀಟ್ ಮಾಡುವುದು ಎಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಇದನ್ನು ನಿಮಗೆ ಬೇಡವಾದ ಲೇಯರನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ, ಅಥವಾ ಓವರಾಲ್ ನಿಮಗೆ ಯಾವುದೇ ಲೇಯರ್ ಬೇಡ ಅನಿಸಿದ್ರೆ ಆಗ ಲೇಯರ್ನ ಕ್ಲಿಕ್ ಮಾಡಿ, ನಂತರ ನಿಮಗೆ ಎಲ್ಲಿಯವರೆಗೆ ಲೇಯರ್ ಬೇಡ ಅಲ್ಲಿಯವರೆಗೆ ಶಿಫ್ಟನ್ನು ಹೋಲ್ಡ್ ಮಾಡಿ ಆ ಕೊನೆಯ ಲೇಯರನ್ನು ಕ್ಲಿಕ್ ಮಾಡಿದಾಗ ಅಷ್ಟು ಲೇಯರ್ಗಳು ಸೆಲೆಕ್ಟ್ ಆಗುತ್ತದೆ. ಈಗ ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಲೇಯರ್ ಡಿಲೀಟ್ ಆಗುತ್ತದೆ. ನೆಕ್ಸ್ಟ್ ನಾನು ಲೇಯರ್ಗಳನ್ನು ಗ್ರೂಪ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಈಗ ನಾನು ಒಂದು 4-5 ಲೇಯರನ್ನು ಕ್ರಿಯೇಟ್ ಮಾಡಿದ್ದೇನೆ. ಈಗ ನಾನು ಗ್ರೂಪ್ ಆಪ್ಷನನ್ನು ಕ್ಲಿಕ್ ಮಾಡಿದ್ದೇನೆ. ಅಂದರೆ ನೀವು ನಿಮಗೆ ಈಗ ಕ್ಯಾರೆಕ್ಟರ್ ಡಿಸೈನ್ ಮಾಡುವಾಗ ಹ್ಯಾಂಡು, ಐಸು, ಹೇರು ಆ ರೀತಿ ಡಿಸೈನ್ ಮಾಡಿಕೊಂಡಾಗ ಅವುಗಳನ್ನು ಗ್ರೂಪ್ ಮಾಡುವುದು ಉತ್ತಮ. ಆ ಗ್ರೂಪ್ ಮಾಡಿ ಆ ಗ್ರೂಪ್ಗಳಿಗೆ ನೇಮ್ಗಳನ್ನು ನಿಮಗೆ ಈಸಿ ಆಗುವ ರೀತಿಯಲ್ಲಿ ಇಟ್ಟುಕೊಂಡರೆ ನೀವು ವರ್ಕ್ ಮಾಡುವಾಗ ತುಂಬ ಈಸಿ ಆಗುತ್ತದೆ. ಈಗ ನಾನು ಈ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ನನಗೆ ಗ್ರೂಪ್ನ ಲೇಯರನ್ನು, ನ್ಯೂ ಫೋಲ್ಡರ್ನ ಲೇಯರನ್ನು ನಾನು ನೇಮನ್ನು ಕೂಡ ಚೇಂಜ್ ಮಾಡಬಹುದು. ನಾನು ಚೇಂಜ್ ಮಾಡುವುದಿಲ್ಲ, ಹಾಗೆಯೇ ಬಿಡುತ್ತೇನೆ. ಓಕೆ. ಈ ಫೋಲ್ಡರ್ ಒಳಗಡೆ ಲೇಯರ್ಗಳನ್ನು ಹೇಗೆ ಮೂವ್ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ನಿಮಗೆ ಯಾವ ಲೇಯರನ್ನು ಆ ಫೋಲ್ಡರ್ ಒಳಗಡೆ ಮೂವ್ ಮಾಡಬೇಕು ಆ ಲೇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಆ ಲೇಯರನ್ನು ಆ ಫೋಲ್ಡರ್ನ ಒಳಗಡೆ ಡ್ರ್ಯಾಗ್ ಮಾಡಿ. ನೀವು ಮೂವ್ ಮಾಡುವ ಲೇಯರ್ ಆ ಫೋಲ್ಡರ್ ಒಳಗಡೆ ಮೂವ್ ಆಗಿರುತ್ತದೆ. ಇದನ್ನು ನೀವು ನೋಡಬೇಕೆಂದರೆ ಆ ಫೋಲ್ಡರ್ನ ಲೆಫ್ಟ್ ಸೈಡ್ನಲ್ಲಿ ಇರುವ ಡೌನ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ಲೇಯರ್ 12 ಆ ಫೋಲ್ಡರ್ ಒಳಗಡೆ ಮೂವ್ ಆಗಿದೆ. ಈಗ ನಾನು ಅದನ್ನು ಕ್ಲೋಸ್ ಮಾಡುತ್ತೇನೆ. ನನಗೆ ಲೇಯರ್ 11 ಆ ಫೋಲ್ಡರ್ ಒಳಗಡೆ ಮೂವ್ ಆಗಬೇಕು. ಅದನ್ನು ಮೂವ್ ಮಾಡಿದ್ದೇನೆ. ನನಗೆ ಈ ಎಲ್ಲ ಲೇಯರ್ಗಳು ಆ ಫೋಲ್ಡರ್ ಒಳಗಡೆ ಮೂವ್ ಆಗಬೇಕು. ಈಗ ನಾನು ಎಲ್ಲ ಲೇಯರನ್ನು ಸೆಲೆಕ್ಟ್ ಮಾಡಿ ಆ ಫೋಲ್ಡರ್ ಒಳಗಡೆ ಡ್ರ್ಯಾಗ್ ಮಾಡಿದ್ದೇನೆ. ಈಗ ನೋಡಬಹುದು ಎಲ್ಲ ಲೇಯರ್ಗಳು ಒಂದು ಫೋಲ್ಡರ್ ಒಳಗಡೆ ಇದೆ. ಆ ಫೋಲ್ಡರನ್ನು ನಾನೀಗ ನನಗೆ ಇಷ್ಟವಾದ ಕಲರನ್ನು ನಾನು ಆ ಲೇಯರ್ಗೆ ಸೆಲೆಕ್ಟ್ ಮಾಡಿದ್ದೇನೆ. ಈ ಗ್ರೂಪನ್ನು ಡಿಲೀಟ್ ಮಾಡಿದರೆ ಅಷ್ಟು ಲೇಯರ್ಗಳು ಡಿಲೀಟ್ ಆಗುತ್ತದೆ. ಈಗ ನಾನು ಅಂಡು ಮಾಡುತ್ತೇನೆ, Ctrl Z. ನಮಗೆ ಎಲ್ಲ ಲೇಯರ್ಗಳು ಮರಳಿ ಬಂದಿದೆ. ವರ್ಕ್ ಮಾಡುವಾಗ ನಿಮಗೆ ಆ ಲೇಯರ್ ಹೈಲೈಟ್ ಆಗಿ ಕಾಣಬೇಕೆಂದಾಗ ಇಲ್ಲಿ ಒಂದು ಕಲರ್ ಪಾಯಿಂಟ್ ಇದೆ, ಅದನ್ನು ಕ್ಲಿಕ್ ಮಾಡಿ
ನಿಮಗೆ ಆ ಲೇಯರ್ ಹೈಲೈಟ್ ಆಗಿ ಆ ಕಲರ್ನಲ್ಲಿ ಕಾಣಿಸುತ್ತದೆ. ಈಗ ನಾವು ಆಬ್ಜೆಕ್ಟ್ಗಳನ್ನು ಹೇಗೆ ಹೈಡ್ ಮಾಡುವುದು, ಲಾಕ್ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಆಬ್ಜೆಕ್ಟನ್ನು ಡ್ರಾಯಿಂಗ್ ಮಾಡಿ, ನಂತರ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಒಂದು ಶೋ ಆಲ್ ಲೇಯರ್ಸ್ ಆ್ಯಸ್ ಔಟ್ಲೈನ್ ಅಂತ ಒಂದು ಟೂಲ್ ಇದೆ. ಈ ಟೂಲನ್ನು ಕ್ಲಿಕ್ ಮಾಡಿದಾಗ ನಮಗೆ ಆಬ್ಜೆಕ್ಟ್ ಔಟ್ಲೈನಲ್ಲಿ ಕಾಣುತ್ತದೆ. ಇದು ಒಂಥರ ವೈರ್ ಫ್ರೇಮ್ ರೀತಿಯಲ್ಲಿ ನಾವು ವರ್ಕ್ ಮಾಡುತ್ತೇವೆ. ಇದನ್ನು ನಾನು ಮತ್ತೆ ಆನ್ ಮಾಡುತ್ತೇನೆ. ಆಬ್ಜೆಕ್ಟ್ ಮೊದಲಿನ ಸ್ಥಿತಿಗೆ ಮರಳಿ ಬರುತ್ತದೆ. ಈ ಆಬ್ಜೆಕ್ಟನ್ನು ನಾವು ಹೈಡ್ ಮಾಡಬೇಕೆಂದರೆ ಇಲ್ಲಿ ಶೋ ಆರ್ ಹೈಡ್ ಆಲ್ ಲೇಯರ್ಸ್ ಅಂತಿದೆ. ನಿಮಗೆ ಯಾವ ಲೇಯರ್ ಬೇಕು ಆ ಲೇಯರನ್ನು ಸೆಲೆಕ್ಟ್ ಮಾಡಿ ಐಸ್ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ಆಬ್ಜೆಕ್ಟ್ ಹೈಡ್ ಆಗುತ್ತದೆ. ನಾನು ನಿಮಗೆ ಬೇರೆ ಲೇಯರ್ನಲ್ಲಿ ಕೂಡ ಆಬ್ಜೆಕ್ಟ್ ಡ್ರಾಯಿಂಗ್ ಮಾಡಿ ತೋರಿಸುತ್ತೇನೆ. ಈಗ ನಾನು ಲೇಯರ್ 6ನಲ್ಲಿ ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡುತ್ತೇನೆ. ಆಬ್ಜೆಕ್ಟ್ನ ಫಿಲ್ ಕಲರ್ ಚೇಂಜ್ ಮಾಡುತ್ತೇನೆ. ಲೇಯರ್ 6ನಲ್ಲಿರುವ ಆಬ್ಜೆಕ್ಟ್ಗೆ ಔಟ್ಲೈನನ್ನು ಕ್ರಿಯೇಟ್ ಮಾಡಿ ಲೇಯರ್ 1ನಲ್ಲಿರುವ ಆಬ್ಜೆಕ್ಟನ್ನು ಹೈಡ್ ಮಾಡುತ್ತೇನೆ. ಈಗ ನಾನು ಲೇಯರ್ 6ಅನ್ನು ಸೆಲೆಕ್ಟ್ ಮಾಡಿದ್ದೇನೆ, ಬಟನನ್ನು ಕ್ಲಿಕ್ ಮಾಡಿದ್ದೇನೆ. ನೋಡಿ, ಔಟ್ಲೈನ್ ಮಾತ್ರ ನಮಗೆ ಕಾಣಿಸುತ್ತಿದೆ. ನಾನು ಈಗ ಲೇಯರ್ 1ನಲ್ಲಿರುವ ಆಬ್ಜೆಕ್ಟನ್ನು ಹೈಡ್ ಮಾಡುತ್ತೇನೆ. ನೀವು ಲೇಯರ್ 1ಅನ್ನು ಸೆಲೆಕ್ಟ್ ಮಾಡಿ ಹೈಡ್ ಬಟನನ್ನು ಆನ್ ಮಾಡಿದಾಗ ನಿಮಗೆ ಲೇಯರ್ ಹೈಡ್ ಆಗುತ್ತದೆ. ಈ ರೀತಿ ನಾವು ಮಲ್ಟಿ ಡಿಸೈನಿಂಗ್ ಮಾಡುವಾಗ ಉಪಯೋಗಿಸಿಕೊಳ್ಳಬಹುದು. ಈಗ ನಾನು ಎಲ್ಲ ಲೇಯರನ್ನು ಆನ್ ಮಾಡುತ್ತೇನೆ. ವೇರ್ ಆರ್ ಯು ಬ್ರೋ? ನೆಕ್ಸ್ಟ್, ಲೇಯರ್ಗಳನ್ನು ಹೇಗೆ ಲಾಕ್ ಮಾಡುವುದು. ಇಲ್ಲಿ ಲಾಕ್ ಆಪ್ಷನ್ ಇದೆ. ನಿಮಗೆ ಯಾವ ಲೇಯರ್ ಲಾಕ್ ಆಗಿರಬೇಕು, ನೀವು ಡಿಸೈನ್ ಮಾಡುತ್ತಿರುವಾಗ ಆ ಡಿಸೈನ್ ಅದರ ಮೇಲ್ಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಇದ್ದಾಗ ನೀವು ಆ ಡಿಸೈನನ್ನು ಕ್ಲಿಕ್ ಮಾಡಿದಾಗ ಆ ಡಿಸೈನ್ನ ಮೇಲ್ಭಾಗದಲ್ಲಿರುವ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತಿರುತ್ತದೆ. ಇದರಿಂದ ಡಿಸೈನ್ ಮಾಡುವಾಗ ತುಂಬ ಸಮಸ್ಯೆಯಾಗುತ್ತದೆ. ಅದಕ್ಕೋಸ್ಕರ ನಾವು ಲೇಯರ್ಗಳನ್ನು ಲಾಕ್ ಮಾಡಿಕೊಂಡು ಈಸಿಯಾಗಿ ವರ್ಕ್ ಮಾಡಿಕೊಳ್ಳಬಹುದು. ನಿಮಗೆ ಯಾವ ಲೇಯರ್ ಲಾಕ್ ಆಗಬೇಕು ಆ ಲೇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈಗ ನಾನು ಲೇಯರ್ 6ಅನ್ನು ಲಾಕ್ ಮಾಡಿದ್ದೇನೆ. ಲೇಯರ್ 1ಅನ್ನು ನಾನು ಕ್ಲಿಕ್ ಮಾಡುತ್ತಿದ್ದೇನೆ. ನೋಡಿ, ಲೇಯರ್ 6ಅನ್ನು ಕ್ಲಿಕ್ ಮಾಡಿದರೂ ಕೂಡ ಆ ಲೇಯರ್ ಸೆಲೆಕ್ಟ್ ಆಗುತ್ತಿಲ್ಲ. ಕಾರಣ, ನಾವು ಲೇಯರ್ 6ಅನ್ನು ಲಾಕ್ ಮಾಡಿದ್ದೇವೆ. ಆದ್ದರಿಂದ ಲೇಯರ್ 6 ಸೆಲೆಕ್ಟ್ ಆಗುತ್ತಿಲ್ಲ. ನಾವು ಗ್ರಿಡ್ನಲ್ಲಿ ಯಾವುದೇ ಭಾಗದಲ್ಲಿ ಕ್ಲಿಕ್ ಮಾಡಿದರೂ ಲೇಯರ್ 1 ಸೆಲೆಕ್ಟ್ ಆಗುತ್ತಿದೆ, ಆದರೆ ಲೇಯರ್ 6 ಸೆಲೆಕ್ಟ್ ಆಗುತ್ತಿಲ್ಲ. ಇದರಿಂದ ನಮಗೆ ಈಸಿಯಾಗಿ ಡಿಸೈನ್ ಮಾಡಿಕೊಳ್ಳಲು ಹೆಲ್ಪ್ ಆಗುತ್ತದೆ. ಈಗ ನಾನು ಸಿಂಪಲ್ ಆಗಿ ಒಂದು ಬಾಲ್ ಅನಿಮೇಷನ್ ಅನ್ನು ಮಾಡಿ ನಿಮಗೆ ತೋರಿಸುತ್ತೇನೆ. ಕಂಟ್ರೋಲ್ ಎ, ಡಿಲೀಟ್, ಲೇಯರ್ ಡಿಲೀಟ್. ಈಗ ನಾನು ಲೇಯರ್ 1ನಲ್ಲಿ ಇದ್ದೇನೆ. ಈಗ ನಿಮಗೆ ಸಿಂಪಲ್ ಆಗಿ ಬಾಲ್ ಅನಿಮೇಷನ್ ಹೇಗೆ ಮಾಡುವುದೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಫ್ರೇಮನ್ನು ಸೆಲೆಕ್ಟ್ ಮಾಡಿ ನಂತರ ಒಂದು ಎಲಿಪ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಶಾರ್ಟ್ಕಟ್ ಕೀ ಓ ಎಲಿಪ್ಸ್ಗೆ ಶಿಫ್ಟ್ನ ಹೋಲ್ಡ್ ಮಾಡಿ ನೀವು ಎಲಿಪ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ನಂತರ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನಿಮಗೆ ಎಷ್ಟು ಸೆಕೆಂಡ್ಗೆ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸೆಟ್ ಫ್ರೇಮನ್ನು ಕ್ಲಿಕ್ ಮಾಡಿ. ಅಲ್ಲಿಯವರೆಗೆ ಫ್ರೇಮ್ ಮೂವ್ ಆಗುತ್ತದೆ. ನಂತರ ಕೊನೆಯ ಫ್ರೇಮ್ಗೆ ಬಂದು ಇನ್ಸೆಟ್ ಕೀ ಫ್ರೇಮ್ ಕೀಯನ್ನು ಆ್ಯಡ್ ಮಾಡಿ. ಕೀ ಆ್ಯಡ್ ಮಾಡಿದ ನಂತರ ನಿಮಗೆ ಆ ಆಬ್ಜೆಕ್ಟ್ ಯಾವ ಪ್ಲೇಸ್ನಲ್ಲಿ ಬೇಕು ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಮೊದಲಿನ ಫ್ರೇಮ್ಗೆ ಬಂದು ಆಬ್ಜೆಕ್ಟನ್ನು ಮೇಲಿನಿಂದ ಬಾಲ್ ಬಿದ್ದು ಬೌನ್ಸ್ ಆಗಬೇಕು, ಆ ರೀತಿ ನಾನು ಅನಿಮೇಷನ್ ಮಾಡಿ ನಿಮಗೆ ತೋರಿಸುತ್ತೇನೆ. ನೆಕ್ಸ್ಟ್, ನಾನು ಈ ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಶೇಪ್ ಟ್ವಿನ್ ಅನ್ನು ಕ್ಲಿಕ್ ಮಾಡುತ್ತಿದ್ದೇನೆ. ಈಗ ನೀವು ನೋಡಬಹುದು, ಬಾಲ್ ಮೇಲಿನಿಂದ ನನಗೆ ಮಧ್ಯದ ಭಾಗದವರೆಗೆ ಬರುತ್ತಿದೆ. ಈ ಬಾಲ್ ನನಗೆ ಈ ಕೆಳಗಡೆ ಬಿದ್ದು ಬೌನ್ಸ್ ಆಗಿ ನನಗೆ ರಿಟರ್ನ್ ಮೇಲೆ ಬರಬೇಕು, ಆ ರೀತಿ ನಾನು ನಿಮಗೆ ಮಾಡಿ ತೋರಿಸುತ್ತೇನೆ. ಮಧ್ಯದ ಭಾಗದಲ್ಲಿ ಒಂದು ಕೀಯನ್ನು ಆ್ಯಡ್ ಮಾಡಿ
ಆ ಬಾಲನ್ನು ಕೆಳಗಡೆ ಬೌನ್ಸ್ ಮಾಡುತ್ತೇನೆ. ಈಗ ಪ್ಲೇ ಮಾಡಿ. ಓ, ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಅಲ್ಲಿ ಅಂಡು ಮಾಡುತ್ತಿದ್ದೇನೆ. ಕಂಟ್ರೋಲ್ Z, ಡಬಲ್ ಕ್ಲಿಕ್ ಮಾಡಿ ಆ ಆಬ್ಜೆಕ್ಟ್ ಅನ್ನು ನಾನು ಕರೆಕ್ಟ್ ಕೆಳಗಡೆ ನೆಲಕ್ಕೆ ಟಚ್ ಆಗುವ ರೀತಿಯಲ್ಲಿ ಬಾಲನ್ನು ಪ್ಲೇಸ್ ಮಾಡಿ, ಟಚ್ ಮಾಡಿ, ನಂತರ ಇನ್ನೊಂದು ಫ್ರೇಮ್ ಮೂವ್ ಮಾಡಿ, ನಾನು ಇನ್ನೊಂದು ಕೀ ಫ್ರೇಮ್ ಅನ್ನು ಆ್ಯಡ್ ಮಾಡಿ ಆಬ್ಜೆಕ್ಟ್ ಅನ್ನು ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಕೆಳಗಡೆ ತಂದು ಸ್ಕ್ವೀಸ್ ಮಾಡುತ್ತಿದ್ದೇನೆ. ಬಾಲ್ ನೆಲಕ್ಕೆ ಬಿದ್ದಾಗ ಬಾಲ್ ಸ್ಕ್ವೀಸ್ ಆಗುತ್ತದೆ ನೋಡಿ. ಬಾಲು ನೆಲಕ್ಕೆ ತಾಗಿದ ನಂತರ ಸ್ಕ್ವೀಸ್ ಆಗಿ ಮತ್ತೆ ಅದರ ಮೊದಲ ಸ್ಥಾನಕ್ಕೆ ಬರುತ್ತಿದೆ. ಈ ರೀತಿ ಸಿಂಪಲ್ ಆಗಿ ಬಾಲ್ ಆನಿಮೇಷನ್ಗಳನ್ನು ಮಾಡಿಕೊಂಡು ನಿಮ್ಮ ವಿಡಿಯೋಗಳನ್ನು ತಯಾರಿಸಿಕೊಳ್ಳಬಹುದು. ಈಗ ನಾನು ಪ್ಲೇ ಮಾಡುತ್ತೇನೆ. ನೋಡಿ ಎಷ್ಟು ಸ್ಮೂತ್ ಆಗಿ ಬಾಲ್ ಬೌನ್ಸ್ ಆಗುತ್ತಿದೆ. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.